ಅನ್ನುವಂಥದ್ದು. ನಮಗೆಲ್ಲ ಸುತ್ತಮುತ್ತ ಹಳ್ಳಿಗಳಿಗೆ ಅಲ್ಲಿ ಸಮೀಪದ ತಾಲೂಕುಗಳಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಇವ್ರು ಕೇಳೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ಆದರೆ ಇಲ್ಲಿ ಏನಪ್ಪ ಸಮಸ್ಯೆ ಅಂದರೆ, ಈಗ ಆಲ್ರೆಡಿ 3-4 ದಶಕಗಳಿಂದ 2 ಚಿಕ್ಕೋಡಿ ಮತ್ತು ಗೋಕಾಕ್ಗಳು ಕೇಳ್ತಾ ಬಂದು ಇವತ್ತು ಹಂತಕ್ಕೆ ಬಂದ ಜಯೇಶ್ ಪಟೇಲ್ ಘೋಷಣೆ ಮಾಡಿದ್ದಿದೆ. ಅದಾಗಲಿ ಮೊದಲು ಅನ್ನೋದು ಇವತ್ತು ಇಲ್ಲಿ ಜನರ ಒಕ್ಕೊರಲಿನ ಬೇಡಿಕೆ. ಇಲ್ಲೇ ಇವತ್ತು ಇತ್ತೀಚಿನ ದಿನದಲ್ಲಿ ಇಲ್ಲೇ ಶಾಸಕರು ಸಹಿತ ಗೋಕಾಕ್ ತಾಲೂಕಿನ ಶಾಸಕರಾಗಿರ್ಬೋದು, ಇವತ್ತು ಉಸ್ತುವಾರಿ ಸಚಿವರು ಸತೀಶ್ ಅವರಾಗಿರ್ಬೋದು, ಅವರ ಕುಟುಂಬದ ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ರಮೇಶ್ ಅವರಾಗಿರ್ಬೋದು, ಅವ್ರಿಗೂ ಇದು ಜಿಲ್ಲೆ ಆಗಲಿ, ಗೋಕಾಕ್ ಮತ್ತು ಚಿಕ್ಕೋಡಿ 2 ಆಗಲಿ ಅನ್ನುವಂಥ ಮನೋಭಾವಿದೆ. ಆದರೆ ಯಾವ ಪ್ರಮಾಣದಲ್ಲೇ ಇದು ಆಗಲೇಬೇಕು ಅನ್ನೋದು ಹಠ ಇಲ್ಲಿ ಎದ್ದು ಕಾಣ್ತಾ ಇಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ. ಇತ್ತೀಚಿನ ಹೇಳಿಕೆ ಕೊಡ್ತಾ ಇದ್ದಾರೆ, ಆದರೆ ಅದು ಹೇಳಿಕೆ ಕಾರ್ಯರೂಪಕ್ಕೆ ಬರಬೇಕಲ್ಲ. ಯಾಕಂದ್ರೆ ಇವತ್ತು ಸತೀಶ್ ಅವರು ನಮ್ಮ ಬಸನಗೌಡ ಪಾಟೀಲರು ಕಲ್ಲೋಳಿಯ ಅಲ್ಲಿಯ ದೊಡ್ಡ ಸಂಸ್ಥೆಯ ಮುಖಂಡರು, ಇನ್ನೂ ಅನೇಕರು, ಹೌದು ನಮ್ಮ ಸತೀಶ್ ಅವರು ಮನಸ್ಸು ಮಾಡಿದರೆ ಇವತ್ತು CM ಆಗುವಂಥ ಮಟ್ಟದಲ್ಲಿದ್ದಾರೆ. ಅವ್ರಿಗೆ ಇದೊಂದು ಏನು ಜಿಲ್ಲಾ ಮಾಡೋದೇನು ಅಸಾಧ್ಯದ ಮಾತಲ್ಲ. ಇವನ್ ಅಶೋಕ್ ಪೂಜಾರಿ ಅವರು ಸಹಿತ ಈ ಮಾತನ್ನು ಹಲವು ಸಲ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇಲ್ಲಿ ಏನದಪ್ಪ ಅಂತಂದ್ರೆ, ನಮ್ಮ ರಾಜಕೀಯ ಇಚ್ಛಾಶಕ್ತಿ ಅದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರದ್ದು, ಉಸ್ತುವಾರಿ ಸಚಿವರು ಸತೀಶರು, ಇವರು ಮೊದಲು ಈಗ ಮಾಡಬೇಕಾದ ಕಾರ್ಯ ಇವೆರಡೂಗಳನ್ನು ಜಿಲ್ಲೆಗಳನ್ನು ಘೋಷಿಸುವಂಥ ಏನು ಸಾಧ್ಯ ಎಲ್ಲ ಪ್ರಯತ್ನ ಮಾಡಿ ಅದು ಮುಗಿಸ್ಬೇಕಾಗಿದೆ ಇವತ್ತು. ಜೊತೆಗೆ ಬೈಲಹೊಂಗಲದನ್ನು ವಿಚಾರ ಮಾಡುವಂಥದ್ದು ವಿಷಯ ಅದು. ಯಾಕಪ್ಪ ಅಂತಂದ್ರೆ ಬೈಲಹೊಂಗಲ ಆಗಲಿ, ಆದ್ರೆ ಬೈಲಹೊಂಗಲಕ್ಕೆ ಸಮಯ ಅದೀಗ ಕೇಳ್ತಾ ಇದ್ದಾರೆ. ಅವರು ಮೊದಲು ಒಂದಾಗಿರಲಿ ಅಂತ ಬಯಸಿದ್ರು, ಈಗ ನಮ್ಮದು ಮಾಡಿ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ನೂ ಏನೇನು ಬೇಕು ಅದ್ರ ಬಗ್ಗೆ ವಿಚಾರ